ಅಸ್ಸಲಾಮ್ ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ತುಂಬಾ ಚೆನ್ನಾಗಿದೆ. ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ ನೋಡೋಕ್ಕಿಂತ ಮುಂಚೆನೇ ಎಲ್ಲರೂ ಕೂಡ ನನಗೆ 786 ಅಂತ ನನಗೆ ಕಮೆಂಟನ್ನು ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ಪಕ್ಕದಲ್ಲಿ ಹಾಗೇ ಒಂದು ಲೈಕ್ನ ಕೊಡಿ ಅಂತ ಹೇಳಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ವಿಡಿಯೋ ನಾನು ಹೊಸ ಸೇವಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ಳೋದ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೀವು ಕೂಡ ಮೋಟಿವೇಟ್ ಹೋಗಿ ನೀವು ಕೂಡ ಇವತ್ತಿಂದ ಏನಾದರೂ ಸೇವಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನನ್ನ ಜೊತೆನೇ ಕೂಡ ನೀವು ಸೇವಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಯಾವ ಥರಪ್ಪ ಅಂತ ಹೇಳಿದ್ರೆ, ನಾನು ನೋಡಿ ಇವತ್ತು ಜುಲೈ 1ನೇ ತಾರೀಕಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಈ ಸೇವಿಂಗು. ಆಲ್ರೆಡಿ ಒಂದು ಸ್ವಲ್ಪ ಕಾಯಿನ್ಸ್ ಹಾಕಿದ್ದೀನಿ ಅಷ್ಟೇ, ಯಾವುದೇ ರೀತಿ ಅಮೌಂಟ್ ಹಾಕಿಲ್ಲ. ನಿಮ್ಮ ಮುಂದೆನೇ ಹಾಕೋದ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವು ಕೂಡ ಏನಾದರೂ ಸೇವಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಒಂದು ಈ ಥರ ಉಂಡಿಯಲ್ಲಿ ತೊಗೊಂಡು ಉಂಡಿ ಮೇಲೆ ಗೋಲ್ನ ಬರ್ಕೊಳ್ಳಿ. ಗೋಲ್ ಬರ್ಕೊಂಡು ಅದ್ರ ಮೇಲೆ 786 ಅಂತ ಬರ್ಕೊಳ್ಳಿ. ಖಂಡಿತವಾಗ್ಲೂ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮಗೆ. ದಿನ ನೀವು ಸೇವಿಂಗ್ನ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಅಲ್ವಾ. ನೀವು ಕೂಡ ಮಾಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಅದರಲ್ಲಿ ಆಗುತ್ತೋ ಆಗಲ್ವೋ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ಈ ಥರ ನೀವು ಸೇವಿಂಗ್ನ ಸ್ಟಾರ್ಟ್ ಮಾಡಿದ ಮೇಲೆ 786 ಅಂತ ಬರೆದ ಮೇಲೆ ಅದಕ್ಕೆ ಹಣ ಸೇರುತ್ತೆ, ಸರಿನಾ? ಯಾವುದೇ ರೀತಿ ಹಣ ಸೇರದೇ ಇರಲ್ಲ. 786 ಅಂತ ಬರೆದ್ಬಿಟ್ಟು ಅದಾದಮೇಲೆ ಅದು ನೀವು ಏನಕ್ಕೆ ಉಪಯೋಗಿಸ್ತಿದ್ದೀರಾ, ಇಲ್ಲ ಏನಾದರೂ ಮನೆಗೆ ಬೇಕು ಅಂದರೆ ಮನೆಗೆ ಅಂತ ಬರ್ಕೊಳ್ಳಿ, ಇಲ್ಲಾಂದರೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ನೀವು ಗೋಲ್ಡ್ ಸೇವಿಂಗ್ ಅಂತ ಬರ್ಕೊಳ್ಳಿ, ಇಲ್ಲ ಮನಿ ಸೇವಿಂಗ್ ಅಂತ ಬರ್ಕೊಳ್ಳಿ. ಇಲ್ಲಾಂದರೆ ನನಗೆ ಇದರಲ್ಲಿ ನಾನು ಬರೆದಿದ್ದೀನಿ ನೋಡಿ, ನನಗೆ 25,000 ನನಗೆ ಸೇರಿಸ್ಬೇಕಾಗಿದೆ. ಅದಕ್ಕೋಸ್ಕರ ನಾನು ಆಲ್ರೆಡಿ 25,000 ಅಂತ ಬರ್ಕೊಬಿಟ್ಟಿದ್ದೀನಿ ನಾನು. ಯಾಕೆಂದರೆ ನನಗೆ 25,000 ರೂಪಾಯಿ ಇದರಿಂದ ನಾನು ಸೇವಿಂಗ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು 25,000 ಅಂತ ನಾನು ಬರ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಅದರಲ್ಲಿ ಗೋಲ್ಡ್ ತೊಗೋಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಮನಸ್ಸಲ್ಲಿ, ಗೋಲ್ಡನ್ನು ತಗೊಳ್ಳೋಕ್ಕೆ ನೀವು ಅದನ್ನು ಗೋಲ್ಡ್ ಸೇವಿಂಗ್ ಅಂತ ಬರ್ಕೊಳ್ಳಿ. ಖಂಡಿತವಾಗ್ಲೂ ನೆರವೇರುತ್ತೆ ಅದು, ಓಕೆನಾ? ಖಂಡಿತವಾಗ್ಲೂ ನೆರವೇರುತ್ತೆ. ಗೋಲ್ಡ್ ಸೇವಿಂಗ್ ಅಂತ ಬರ್ಕೊಳ್ಳಿ. ಇಲ್ಲ ನಾನು ಫಸ್ಟ್ ಟೈಮ್ ಮನಿ ಸೇವಿಂಗ್ ಮಾಡ್ತಾಯಿದ್ದೀನಿ, ಎಷ್ಟಾದರೂ ಪರವಾಗಿಲ್ಲ ಅಂತ ಅಂದರೆ ಜಸ್ಟ್ ನೀವು 786 ಅಂತ ಬರೆದು ಮನಿ ಸೇವಿಂಗ್ ಫಸ್ಟ್ ಸೇವಿಂಗ್ ಅಂತ ಬರ್ಕೊಳ್ಳಿ. ಅದಾದಮೇಲೆ ನಾನು ಹೇಳೋದು ಏನಂತ ಅಂದರೆ, ನೀವೇನಾದರೂ ಒಂದು ಗೋಲ್ ಫಿಕ್ಸ್ ಮಾಡ್ಕೋಬೇಕು. ಇವಾಗ ಮನಿ ಸೇವಿಂಗ್ ಮಾಡ್ತಾ ಇದ್ದೀರಲ್ವಾ, ಅದಕ್ಕೆ ನೀವು ಏನಾದರೂ ಗೋಲ್ ಫಿಕ್ಸ್ ಮಾಡ್ಕೋಬೇಕು. ಆವಾಗ ಮಾತ್ರ ನೀವು ಸೇವಿಂಗ್ಸ್ನ ಮಾಡೋಕ್ಕೆ ಸಾಧ್ಯ ಆಗೋದು. ಇವಾಗ ನಾನು ಇದರ ಮೇಲೆ 25,000 ಅಂತ ಬರ್ತಿದ್ದೀನಲ್ವಾ, ನನಗೆ ಅದೇ ಏನು ಹೇಳೋದು ಯೋಚನೆ ಆಗ್ತಾ ಇರುತ್ತೆ. ಕುಂದ್ರು ನಿಂದ್ರು ನಾನು 25,000 ಅದರಲ್ಲಿ ಸೇರಿಸ್ಬಿಡ್ಬೇಕು. ಎಷ್ಟಕ್ಕೆ ಯಾವಕ್ಕೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಕೌಂಟ್ ಮಾಡಲ್ಲ. ಇದರಲ್ಲಿ 25,000 ಖಂಡಿತವಾಗ್ಲೂ ಹಿಡಿಯುತ್ತೆ. ಯಾಕೆ ಅಂದರೆ ನಾನು ಇದರಲ್ಲಿ ಬಂದು ಏನು ಹೇಳೋದು, ಇದರಲ್ಲಿ ಬಂದು ನಾನು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿರೋದು ತುಂಬವರೆಗೂ, ಓಕೆನಾ? ತುಂಬವರೆಗೂ ಹಾಕ್ತೀನಿ. ಪೂರ್ತಿ ತುಂಬವರೆಗೂ ಹಾಕಿದ್ಮೇಲೆ 25,000 ಖಂಡಿತವಾಗ್ಲೂ ಬರುತ್ತೆ. ಅದಕ್ಕೋಸ್ಕರ 25,000 ಅಂತ ಬರ್ತಿದ್ದೀನಿ. 786 ಅಂತ ಯಾಕಪ್ಪ ಬರ್ತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ನಾನು ಎಷ್ಟೋ ದಿನ ಹಾಕ್ಬಿಟ್ಟು ನಿಲ್ಲಿಸ್ಬಿಡ್ಬೋದು ಮಧ್ಯದಲ್ಲೇ ಅಲ್ವಾ. ಅರ್ಧಕ್ಕೆ ನಿಲ್ಲಿಸಬಾರ್ದು ಅಂದರೆ ನಾವು 786 ಅಂತ ಬರ್ತಿದ್ರೆ ಯಾವುದೇ ಕಾರಣಕ್ಕೂ ಅದು ನಿಲ್ಲಲ್ಲ, ಪೂರ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು 786 ಅಂತ ನಾನು ಬರೆದ್ಬಿಟ್ಟು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಆ ಥರ ಬರೆದ್ರೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದರಲ್ಲಿ ಸೇವಿಂಗ್ಸ್ ನಾವು ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಅಷ್ಟೇ. ನೀವು ಕೂಡ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಥರ ಏನಾದರೂ ತೊಗೊಂಡು ಅದರಲ್ಲಿ ಬಂದು ನಿಮ್ಮ ಗೋಲ್ ಏನಿದೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅದರಲ್ಲಿ ಬರೀಬೇಕು ನೀವು. ಅದಾದಮೇಲೆ ಫಸ್ಟ್ 786 ಅಂತ ಬರೆದ್ಬಿಟ್ಟು ಅದ್ರ ಪಕ್ಕ ನೀವು ಏನು ಹೇಳೋದು
ನಿಮ್ಮನ್ನ ಗೋಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಆ ಗೋಲ್ ಫಿಕ್ಸ್ ಮಾಡಿದ್ರೆ ಮಾತ್ರ ನೀವು ಆ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ, ಆ ಸೇವಿಂಗ್ಸ್ನ ಪೂರ್ತಿ ಮಾಡೋಕ್ಕೆ ಸಾಧ್ಯ ಆಗೋದು. ಏನೋ ಒಂದು ಗೋಲ್ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ಯಾವತ್ತೋ ಒಂದಿನ ಹಾಕದ ನೋಡೋದ ಅನ್ನೋದೆಲ್ಲ ನಿಮ್ಮ ತಲೆಯಲ್ಲಿ ಇರಬಾರ್ದು. ಬೆಳಿಗ್ಗೆ ನಾನು ಹೇಳ್ತೀನಿ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡಿ ತಿಂಡಿ ಮಾಡಿ ಅಡುಗೆ ಮನೆ ಹೋಗ್ತಿರಲ್ವಾ, ಇಲ್ಲ ನಿಮ್ಮ ಅಡುಗೆ ಮನೇಲಿ ಏನು ತೊಂದರೆ ಇಲ್ಲ, ಯಾರೂ ನನ್ನ ಬಿಟ್ಟು ಹೋಗಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ಅಡುಗೆ ಮನೇಲೇ ಇಟ್ಕೊಳ್ಳಿ. ದಿನ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅನ್ನೋದ ಫಿಕ್ಸ್ ಮಾಡಿಕೊಂಡು ಹಾಕಿ. ಇಲ್ಲಾಂದರೆ ನಿಮಗೆ ಒಂದಿನ ಡೈಲಿ 100 ರೂಪಾಯಿ ಸಿಕ್ಕಿದ್ರೆ ಡೈಲಿ 100 ರೂಪಾಯಿ ಹಾಕಿ, ಡೈಲಿ 50 ರೂಪಾಯಿ ಸಿಕ್ಕಿದ್ರೆ 50 ರೂಪಾಯಿನೂ ಹಾಕಿ. ಇಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯನೇ ಇಲ್ಲ, ಒಂದು 20-30 ರೂಪಾಯಿ ಆಗೋದು ಅಷ್ಟೇ ಅಂದರೆ ಅಷ್ಟೇ ಹಾಕಿ. ಫಸ್ಟ್ ಟೈಮ್ ಸೇವಿಂಗ್ ಮಾಡ್ತಾಯಿದ್ದೀನಿ, ನಾನು ಮನಸ್ಫೂರ್ತಿಯಾಗಿ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ ಮೇಲೆ ಅದಕ್ಕೆ ಬೇರೆ ನಿರ್ಧಾರ ತಗೊಳ್ಳಬೇಡಿ. ಒಂದು ಈ 7, 8 and 6 ಅಂತ ಬರೆದ್ಬಿಟ್ಟು ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ನಿಮಗೇನೆ ಗೊತ್ತಾಗುತ್ತೆ ಯಾವ ಥರ ಸೇವಿಂಗ್ ಆಗುತ್ತೆ ಅಂತ. ಆದರೆ ಹ್ಯಾಬಿಟ್ ಮಾಡ್ಕೊಬಿಡಿ. ದಿನ ನೀವು ಡೈಲಿ ನಾನು ಹೇಗೆ ಮನೆ ಕೆಲಸ ಎಲ್ಲ ಮಾಡ್ತೀನಿ, ದಿನನಿತ್ಯದ ಕೆಲಸ ಎಲ್ಲ ಏನು ಮಾಡ್ತೀನಿ ಹಾಗೆಯೇ ಒಂದು ಭಾಗ ಸೇವಿಂಗ್ಸ್ ಅಂತ ತಿಳ್ಕೊಂಡು ಅದನ್ನು ಕೂಡ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆವಾಗ ನೀವು ಸೇವಿಂಗ್ಸ್ನ ಬೇಗ ಮಾಡ್ಬೋದು. ಮತ್ತು ನೀವು ಅಡುಗೆ ಮನೇಲಿ ಇಡೋಕ್ಕಾಗಲ್ಲ ಸಿಸ್ಟರ್, ಸುಮ್ಮನೆ ಬೇರೆ ನಾನು ಜಾಯಿಂಟ್ ಫ್ಯಾಮಿಲಿ ಇದ್ದೀನಿ, ಯಾರಾದರೂ ತೊಗೊಂಡ್ರೆ ಯಾರನ್ನ ಅಂತ ಕೇಳೋಕ್ಕಾಗುತ್ತೆ, ಎಲ್ಲರಿಗೂ ಬೇಜಾರಾಗುತ್ತೆ, ಯಾರನ್ನೂ ಕೇಳೋಕ್ಕಾಗಲ್ಲ ಹಾಗೆ ಅಂತ ಹೇಳಿದ್ರೆ ಪರವಾಗಿಲ್ಲ. ನಿಮ್ಮ ಬೀರು, ನಿಮ್ಮ ಕಬೋರ್ಡ್ ಏನಿದೆ ಅದರಲ್ಲಿ ಇಟ್ಕೊಂಡು ನೀವು ಅಲ್ಲಿಂದನೇ ನೀವು ಹಾಕ್ಕೋಬೋದು. ಯಾಕೆಂದರೆ ನಾನು ಹೇಳೋದು ಒಂದು ಅರ್ಥ ಅಂದರೆ, ಕಣ್ಣು ಮುಂದೆ ಕಾಣ್ತಾ ಇದ್ದರೆ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ ಅಂತ ಅಷ್ಟೇ ಹೊರತು ಕಬೋರ್ಡಲ್ಲೂ ಕೂಡ ನೀವು ಬೀರು ತೆಗೆದ ತಕ್ಷಣ ನಿಮ್ಮ ಕಣ್ಣು ಕಾಣೋ ಹಾಗೆ ಇಟ್ಕೊಂಡು ನೀವು ಮಾಡಿ. ನಿಮ್ಗೇನಾದರೂ ಆ ಥರ ಏನಾದರೂ ಡೌಟ್ ಬಂದರೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಅದಕ್ಕೇನಾದರೂ ಪೇಂಟ್ ಇದೆಯಲ್ಲ, ಪೇಂಟನ್ನು ಹಾಕಿ ಬಿಡಿ. ಇಲ್ಲ ನೈಲ್ ಪಾಲಿಶ್ ಏನಾದರೂ ಇರುತ್ತಲ್ಲ ಅದನ್ನು ಹಾಕಿ ಬಿಡಿ. ಸುಮ್ಮನೆ ಯಾಕೆ ಅಲ್ವಾ, ಇಲ್ಲಾಂದರೆ ಗೊತ್ತಾಗುತ್ತೆ ಅಂತ ಅಷ್ಟೇ ಹೊರತು ಇನ್ನೇನಿಲ್ಲ. ಪೇಂಟ್ ಹಾಕಿ ಸ್ವಲ್ಪ ಬಿಟ್ಬಿಡಿ, ಯಾರೇ ಏನು ತೊಗೊಂಡ್ರೂ ಕೂಡ ಗೊತ್ತಾಗುತ್ತೆ. ಅದಾದಮೇಲೆ ನಿಮಗೆ ಸೇವಿಂಗ್ ಮಾಡೋಕ್ಕೆ ನನಗೆ ಐಡಿಯಾನೇ ಇಲ್ಲ ಸಿಸ್ಟರ್, ನನಗೆ 1 ರೂಪಾಯಿನೂ ಕೂಡ ಸಿಗಲ್ಲ, ಏನು ಮಾಡೋದು ಅಂತ ಹೇಳಿದ್ರೆ, ಆದಷ್ಟು ಮನೇಲೇ ಏನಾದರೂ ಜಾಬ್ ಮಾಡೋದನ್ನ ನೀವು ರೂಢಿ ಮಾಡ್ಕೊಳ್ಳಿ. ಚಿಕ್ಕ ಪುಟ್ಟ ಕೆಲಸ ದಿನ ಒಂದು 50-100 ರೂಪಾಯಿನಾದರೂ ಆಲ್ಮೋಸ್ಟ್ ಸಿಂಪಲ್ಲಾಗಿ ಸಂಪಾದನೆ ಮಾಡೋದಾದರೂ ನೀವು ಒಂದು ದಾರಿ ಏನಾದರೂ ಹುಡ್ಕೊಳ್ಳಿ. ಇಲ್ಲ ಸಿಸ್ಟರ್ ನೀವೇ ಹೇಳ್ಕೊಡಿ ಅದನ್ನು ಕೂಡ ಅಂತ ಅಂದರೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಮನೆಯಲ್ಲೇ ಕೂತ್ಕೊಂಡು ನಾವು ಹೇಗೆ ಸಂಪಾದನೆ ಮಾಡೋದು ಅಂತ. ಈಗ ಸುಮ್ಮನೆ ಎಷ್ಟೋ ಜನ ವಿಡಿಯೋಗಳನ್ನ ಹಾಕ್ತಾರೆ, ದಿನಕ್ಕೆ 10,000 ದುಡಿಬೋದು, 20,000 ದುಡಿಬೋದು ಅಂತ. ಖಂಡಿತವಾಗ್ಲೂ ಯಾರ ಕೈಲೂ ಆಗಲ್ಲ. ಸುಮ್ಮನೆ ಹಾಗೆ ಅವರು ಹೇಳೋದಷ್ಟೇ. ಅದು ಬಿಟ್ಟು ಆ ಥರ ದುಡಿಯೋಗಿದ್ರೆ ಎಲ್ಲರೂ ಕೂಡ ಕೆಲಸ ಬಿಟ್ಟು ಮನೇಲಿ ಆರಾಮಾಗಿ ದುಡಿಯೋದು. 10,000 ದಿನಕ್ಕೆ 10,000 ಅಂದರೆ 10 ದಿನಕ್ಕೆ 1 ಲಕ್ಷ ಆಗೋಗುತ್ತೆ ಅಂತ ಆರಾಮಾಗಿ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಅದೆಲ್ಲ ಸುಮ್ಮನೆ ಫೇಕ್ ನ್ಯೂಸ್ಗಳು, ಅದೆಲ್ಲ ಸಾಧ್ಯನೇ ಇಲ್ಲ. ಇದನ್ನು ಮಾತ್ರ ನಮ್ಮ ಕೈಯಾರೆ ನಾವು ಮಾಡ್ಕೋಬೇಕು ಅಂದರೆ ದಿನ ಒಂದು 100-200-300 ಅಷ್ಟನ್ನ ಮನೆಯಿಂದನೇ ದುಡಿಬೋದು. ನನ್ನ ಪ್ರಕಾರ, ನಾನು ಹೇಳೋ ಪ್ರಕಾರ ಮಾಡಿದ್ರೆ. ಹೇಗಪ್ಪ ಅಂತ ನಿಮಗೇನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ವಿಡಿಯೋನ ಹಾಕ್ತೀನಿ ಆದಷ್ಟು ಬೇಗ. ತುಂಬ ಜನ ಮೊಳಕೆ ಕಾಳಿಂದು ಪ್ಯಾಕಿಂಗ್ ವಿಡಿಯೋ ಹಾಕಿ ಸಿಸ್ಟರ್ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಹಾಕ್ತೀನಿ. 1-2 ದಿನ ಟೈಮ್ ಬೇಕಾಗಿದೆ. ಯಾಕೆಂದರೆ ಆಲ್ರೆಡಿ ನೀವು ನಾನು ಆ ವಿಡಿಯೋ ಹಾಕೋಕ್ಕೆ ಮುಂಚೆನೇ ನಾನು ಪ್ಯಾಕಿಂಗ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ನಿಮಗೆ ಫುಲ್ಲು ಫಸ್ಟಿಂದ ಲಾಸ್ಟ್ವರೆಗೆ ನಾನು ಹೇಗೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ, ಅದಕ್ಕೋಸ್ಕರ ನಾನು ಫಸ್ಟಿಂದ ಲಾಸ್ಟ್ವರೆಗೂ ತೋರಿಸೋದ ವಿಡಿಯೋ ಮಾಡಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ. ಅತಿ ಶೀಘ್ರದಲ್ಲೇ ಆ ವಿಡಿಯೋನು ಕೂಡ ಬರುತ್ತೆ ನೋಡಿ. ಅದಾದಮೇಲೆ ಮಧ್ಯಾಹ್ನ ಕೂಡ ಒಂದು ವಿಡಿಯೋನ ಹಾಕೋದ ಅಂದ್ಕೊಂಡಿದ್ದೀನಿ. ಏನಂತೀರಾ ಹೇಳಿ? ಹಾಕಿ ಸಿಸ್ಟರ್, ದಿನಕ್ಕೆ 2 ವಿಡಿಯೋ ಹಾಕಿ ಅಂದರೆ ಹಾಕ್ತೀನಿ. ಇಲ್ಲ ಸಿಸ್ಟರ್ ಒಂದೇ ವಿಡಿಯೋ ಸಾಕು ಅಂದರೆ ಸರಿ, ಒಂದೇ ವಿಡಿಯೋಗೆ ನಾನು ಸ್ಟಾಪ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ರಾ, ನಿಮ್ಗೇನಾದರೂ ಹೆಲ್ಪ್ಫುಲ್ ಆದರೆ ನನ್ನ ವಿಡಿಯೋನ ನನಗೂ ಕೂಡ ಇವಾಗ ನಾನು ಹೇಳೋ ಮಾತುಗಳು ನಿಮಗೆ ಮೋಟಿವೇಟ್ ಆಗುತ್ತೆ. ನೀವು ನನಗೆ 786 ಅಂತ ಕಮೆಂಟ್ ಹಾಕಿ ಮತ್ತು ಒಂದು ಲೈಕ್ನ ಕೊಟ್ಟರೆ ನನಗೂ ಕೂಡ ಮೋಟಿವೇಟ್ ಆಗ್ತೀನಿ ನಾನು ಕೂಡ. ಯಾಕೆಂದರೆ ಲೈಕ್
ಅಂದರೆ ಲೈಕಿಂದ ನನಗೇನು ಕೂಡ ಬರೋದಿಲ್ಲ. ಒಂದು ಲೈಕ್ ಆದರೆ ನನಗೂ ಕೂಡ ಖುಷಿಯಾಗಿ ಮೋಟಿವೇಟ್ ಆಗಿ ನಾನು ನಿಮಗೆ ವಿಡಿಯೋನ ಮಾಡಾಕ್ತೀನಿ. ಥ್ಯಾಂಕ್ ಯು ಫಾರ್ ಕಮ್.